ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೆಲ್ಲರೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಡೆದಂತಹ ನಮ್ಮ ಕೆಮಿಸ್ಟ್ರಿ ಎಕ್ಸಾಮ್ ಇದರ ಒಂದು ಕೀ ಆನ್ಸರನ್ನು ನಾವು ನೋಡ್ತಾ ಹೋಗೋಣ. ಬನ್ನಿ ಈಗ ವಿದ್ಯಾರ್ಥಿಗಳೇ, ಭಾಳ ಈಸಿಯಾಗಿ ಕ್ವಶನ್ ಪೇಪರ್ ಇತ್ತು, ಎಲ್ಲ ಮಾಡಲ್ ಕ್ವಶನ್ ಪೇಪರ್ನಿಂದನೇ ಬಂದಿತ್ತು. ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದಿ ಗಿವನ್ ಚಾಯ್ಸಸ್ ಅಂತ ಇದೆ. ದ ಮೇಜರ್ ಪ್ರಾಡಕ್ಟ್ ಫಾರ್ಮ್ಡ್ ಇನ್ ದ ಫಾಲೋಯಿಂಗ್ ರಿಯಾಕ್ಷನ್ ಇಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ ಬಂದು 2-ಬ್ಯೂಟೇನ್ ಅಂತ ಇದಲ್ವ, ಅದೇ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 2, ದಿ ಪರ್ಸೆಂಟೇಜ್ ಆಫ್ ಹೀಲಿಯಂ ಫಿಲ್ಡ್ ಇನ್ ದ ಟ್ಯಾಂಕ್ಸ್ ಯೂಸ್ಡ್ ಬೈ most scuba divers to dilute air in deep dives is that is 11.7 ಅಂತ ಇದಲ್ವಾ, ಅದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ದಿ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಶೋನ್ ಬೈ ದಿ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 21 ಇಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರು +3 ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 4, ದ ಮೇನ್ ನ್ಯಾಚುರಲ್ ಸೋರ್ಸ್ ಆಫ್ ಅಸಿಟಿಕ್ ಆ್ಯಸಿಡ್ ಇಸ್ ಡ್ಯಾಶ್ ಅಂತ ಇದೆ. Vinegar is the right answer is option B. Question number 5, the acetylation of salicylic acid produces a compound which has anti-inflammatory and anti-pyretic property. The compound is dash anta ide, that is aspirin is the right answer is option D is the right answer. ಆಯಿತಾ, ಯಾವುದಿದು hydroxybenzene is formed by the reaction of benzene ಡೈಸೋನಿಯಂ ಕ್ಲೋರೈಡ್ ವಿತ್ ಫೆನಾಲ್, ಇಟ್ ಈಸ್ ಡ್ಯಾಶ್ ಅಂತ ಇದೆ. ಆಪ್ಷನ್ ಬಿ ಅಂತ ಬಹಳ ಜನ ವಿದ್ಯಾರ್ಥಿಗಳು ಹಾಕಿದ್ದಾರೆ, ಆದರೆ ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ 6ಗೆ. ಕ್ವಶನ್ ನಂಬರ್ 7, ಡಾಕ್ಟರ್ ಅಡ್ವೈಸ್ಡ್ ಎ 50-year-old ವುಮೆನ್ ಎನಫ್ ಎಕ್ಸ್ಪೋಸರ್ ಟು ಸನ್ಲೈಟ್ ಆ್ಯಂಡ್ ಅಡಿಷನ್ ಎಫಿಕ್ಸ್ ಅವೆಲ್ಲ ಇದೆ ಅಲ್ವಾ, ಯೋಕ್ ಟು ಹರ್ ಡಯಟ್. ಏನು ಕಡಿಮೆ ಆಗಿದೆ ಹಾಗಿದ್ರೆ ಡಿಫಿಷಿಯನ್ಸಿ ಅಂದರೆ ಅದು ಆಪ್ಷನ್ನು ಎ ಆಗಿರುತ್ತೆ, ವಿಟಮಿನ್ ಡಿ, ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? ಬನ್ನಿ ಈಗ ನಾವು ಕ್ವಶನ್ ನಂಬರ್ 8ಗೆ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಇನ್ಕರೆಕ್ಟ್ ಅಂತ ಕೇಳಲಾಗಿದೆ. ಇದರಲ್ಲಿ 1, 2, 3 ಕೊಟ್ಟಿದ್ದಾರಲ್ವ, ಅದರಲ್ಲಿ ಸರಿಯಾದ ಉತ್ತರ ಬಂದು ಈಗ ಆಪ್ಷನ್ ಡಿ ಆಗಿರುತ್ತೆ, 2 ಓನ್ಲಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 9, ವಿಚ್ ಆಫ್ ದಿ ಫಾಲೋಯಿಂಗ್ ಗ್ರೂಪ್ಸ್ ವೆನ್ ಪ್ರೆಸೆಂಟ್ ಅಟ್ ಪ್ಯಾರಾ ಪೊಸಿಷನ್ ಇನ್ಕ್ರೀಸಸ್ ದಿ ಬೇಸಿಕ್ ಸ್ಟ್ರೆಂತ್ ಆಫ್ ಅನಿಲೈನ್ ಅಂತ ಇದೆ. ಅದಕ್ಕೆ ರೈಟ್ ಆನ್ಸರು ಆಪ್ಷನ್ ಸಿ ಆಗಿ ಇರುತ್ತದೆ, 100% ಏನೂ ಡೌಟ್ ಇಲ್ಲ. ಕ್ವಶನ್ ನಂಬರ್ 10, ಅಮಾಂಗ್ ದಿ ಫಾಲೋಯಿಂಗ್ ಸೆಲ್ಸ್ ದಿ ಸೆಲ್ ಯೂಸ್ಡ್ ಇನ್ ದಿ ಅಪೋಲೋ ಸ್ಪೇಸ್ ಪ್ರೋಗ್ರಾಮ್ ಫಾರ್ ಪ್ರೊವೈಡಿಂಗ್ ಎಲೆಕ್ಟ್ರಿಕ್ ಪವರ್ ಇಸ್ ಡ್ಯಾಶ್. ಕ್ವಶನ್ ನಂಬರ್ 10 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿನೇ ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 11ಅಲ್ಲಿ ನಮ್ಮ ಹುಡುಗರಿಗೆ ಕನ್ಫ್ಯೂಷನ್ ಇದ್ದಿದ್ದು 6 ಎ ಬಿ ಸಿ ಡಿ ಎಲ್ಲವೂ ಹೋಗ್ಬಿಟ್ಟು, ಆದರೆ ಇಲ್ಲಿ ನನ್ನ ಪ್ರಕಾರ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತದೆ, ದಟ್ ಈಸ್ ಪ್ರೋಫೇನ್ ಆ್ಯಂಡ್ ಪ್ರೋಪೇನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಆಯಿತಾ, ಕ್ವಶನ್ ನಂಬರ್ 12, ಎ ಬೈನರಿ ಸೊಲ್ಯೂಷನ್ ಹ್ಯಾಸ್ 2 components A and B. The mole fraction of components A is 0.5 and the value number of moles of components A and B in the solution is dash ಅಂತ ಇದೆ. ಕ್ವಶನ್ ನಂಬರ್ 12 ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 100% ಸರಿಯಾದ ಉತ್ತರ ಆಗಿರುತ್ತದೆ. ಮ್ಯಾಚ್ ದಿ ಫಾಲೋಯಿಂಗ್ ಗಿವನ್ ಇನ್ ದ ಲೀಸ್ಟ್ 1 and the 2 ಅಂತ ಇದೆ. ಚೂಸ್ ದಿ ಕರೆಕ್ಟ್ ಆಪ್ಷನ್ ಅಂತ ಇದೆ. ಇಲ್ಲೂ ಕೂಡ ಅಷ್ಟೇ ವಿದ್ಯಾರ್ಥಿಗಳು ಬಹಳ ಕನ್ಫ್ಯೂಷನ್ನಲ್ಲಿದ್ದರು, ಆದರೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಅನ್ನುವಂಥದ್ದೇ ರೈಟ್ ಆನ್ಸರ್ ಆಗಿರುತ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 14, ದಿ ಕಾಂಪ್ಲೆಕ್ಸ್ ಈಸ್ ಒಬ್ಟೈನ್ಡ್ ಇನ್ ದಿ ರೆಡ್ ಫಾರ್ಮ್ ವೆನ್ ನೈಟ್ರೇಟ್ ಲಿಗ್ಯಾಂಡ್ ಈಸ್ ಬೌಂಡ್ ಟು ಕೋಬಾಲ್ಟ್ ಥ್ರೂ ಆಕ್ಸಿಜನ್ ಅಂತ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಂತೂ ಬಿಡಿ ಬರೋದು ಎಲ್ಲದೂ ಹಾಕಿಬಿಟ್ಟಿದ್ದಾರೆ. ಆರೆಂಜಲ್ಲೇ ಭಾಳ ಜನ ಇದ್ದಿದ್ದು ಆರೆಂಜ್ ಬ್ಲೂ, ಆದರೆ ಸರಿಯಾದ ಉತ್ತರ ಬಂದು ಯೆಲ್ಲೋ ಆಗಿರುತ್ತದೆ. 14th ಆನ್ಸರ್ ಈಸ್ ಆಪ್ಷನ್ ಡಿ, ಯೆಲ್ಲೋ. ಗಿವನ್ ಬಿಲೋ ಆರ್ ದ 2 ಸ್ಟೇಟ್ಮೆಂಟ್ಸ್ಗಳಿದ್ದಾವೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿ ಇರುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಆಯಿತಾ, ಎಲ್ಲರೂ ಕಮೆಂಟ್ ಹಾಕ್ತೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ 20 out of 20 ಎಷ್ಟು ಅಂಕಗಳನ್ನು ಗಳಿಸಿದ್ದೀರಾ ಅಂತ. ಫಿಲ್ ಇನ್ ದ ಬ್ಲಾಂಕ್ಸ್ ಬೈ ಯೂಸಿಂಗ್ ದಿ ಅಪ್ರಾಪ್ರಿಯೇಟ್ ವರ್ಡ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ಆಕ್ಸಿಡೇಷನ್ ಸ್ಟೇಟ್ ಆಫ್ NI ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ಬಂದು ಆಯಿತಾ, ದಟ್ ಈಸ್ 0 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 17 ರೈಟ್ ಆನ್ಸರ್ ಈಸ್ ಸೋಡಿಯಂ ಆಲ್ಕೋಸೈಡ್ ಈಸ್ ದ ರೈಟ್ ಆನ್ಸರ್. ಆಕ್ಸೈಡ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 18, ಕಾರ್ಬೋಹೈಡ್ರೇಟ್ಸ್ ವಿಚ್ ರೆಡ್ಯೂಸ್ ಅಂತ ಇದೆಯಲ್ಲ, 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ದಟ್ ಈಸ್ ರೆಡ್ಯೂಸಿಂಗ್ ಇಸ್ ದ ರೈಟ್ ಆನ್ಸರ್. ದಿ ಲೋವರ್ ಆಲ್ಡಿಹೈಡ್ಸ್ ಹ್ಯಾವ್ ಶಾರ್ಪ್ ಡ್ಯಾಶ್ ಆರ್ಡರ್ಸ್ ಅಂತ ಇದೆ, ಅದಕ್ಕೆ ಪಂಜೆಂಟ್ ಇಸ್ ದ ರೈಟ್ ಆನ್ಸರ್. 19. ಲಾಸ್ಟ್ ಒನ್ ಸೊಲ್ಯೂಷನ್ ಈಸ್ ಡ್ಯಾಶ್ ಅಂತ ಇದೆ, ದಟ್ ಈಸ್ 1 ಈಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಮಕ್ಕಳ. ನೋಡಿ, ಕ್ವಶನ್ ಪೇಪರು ನಾನು ಅದಕ್ಕೆ ನಿಮಗೆ ಪದೇ ಪಾಸಿಂಗ್ ಪ್ಯಾಕೇಜು ಅದು ಇದು ಯಾಕೆ ನಾನು ಅಪ್ಲೋಡು ಬೇಡ ಕಂಡ್ರೋ, ಇರೋದನ್ನು ಓದಿ ಅದೇ ಜಾಸ್ತಿ ನಿಮಗೆಲ್ಲ ಬರೋದು ಎಕ್ಸಾಮಿಗೆ ಅಂತ ಪದೇ ಯಾಕೆ ಹೇಳಿದೆ ಅಂದರೆ, ಹಾಗಾಗಿ ವಿದ್ಯಾರ್ಥಿಗಳೇ ಎಲ್ಲವೂ ಕೂಡ ಮಾಡಲ್ ಕ್ವಶನ್ ಪೇಪರ್ನಿಂದಲೇ ನಿಮಗೆಲ್ಲ ಬಂದಿರುವಂಥದ್ದು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.
ಮುಂದಿನ ವರ್ಷ ಹೆಲ್ಪ್ ಆಗಲಿ ಬೇರೆ ವಿದ್ಯಾರ್ಥಿಗಳಿಗೂ ಅಂತ ಈ ಒಂದು ಪೂರ್ತಿ ವಿಡಿಯೋನ ಅಪ್ಲೋಡ್ ಮಾಡುವಂಥದ್ದು. ಆಯಿತಾ, ದಯವಿಟ್ಟು ಕಮೆಂಟ್ ಮಾಡಿ ಯಾವ ರೀತಿಯಾಗಿ ಎಕ್ಸಾಮ್ ಆಯಿತು ಏನು, ಆಯಿತಾ. ಮುಂದಿನ ಎಕ್ಸಾಮ್ ಚೆನ್ನಾಗಿ ಮಾಡಿ. ಯಾವುದು ಮ್ಯಾಥ್ಸ್ ಅನಿಸುತ್ತೆ ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ, ಹೌದಲ್ವಾ? ಧನ್ಯವಾದಗಳು ವಿದ್ಯಾರ್ಥಿಗಳೇ. ಏನಂತೀರಾ, ಇನ್ನೊಂದು ಇವತ್ತಿನಿಂದನೇ ಮ್ಯಾಥ್ಸು ಸ್ಟಾರ್ಟ್ ಮಾಡಬೇಕು ಕೆಲಸ. ಮ್ಯಾಥ್ಸ್ ಎಲ್ಲರಿಗಿಂತ ಈಸಿ ಬರುತ್ತೆ, ಅದಂತೂ ನಾನು ಹೇಳಬಲ್ಲೆ. ಈ ಕೆಮಿಸ್ಟ್ರಿ ಫಿಸಿಕ್ಸ್ ಏನೂ ಅಲ್ಲ, ಆ ರೇಂಜಿಗೆ ನಿಮ್ಮ ಮ್ಯಾಥ್ಸ್ ಎಕ್ಸಾಮ್ ಆಗುತ್ತೆ. ಗಾಡ್ ಬ್ಲೆಸ್ ಯು ಆಲ್.